ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನೇಕಲ್ನಲ್ಲಿ ರಸ್ತೆ ಗುಂಡಿ ವಿರುದ್ಧ ಬಿಜೆಪಿ ಬೈಕ್ ರ್ಯಾಲಿ ನಡೆಸಿದೆ. ವಿನೂತನ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಬಿಜೆಪಿ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ನೇತೃತ್ವದಲ್ಲಿ ಧರಣಿ ನಡೆಯಿತು. ತಾಲೂಕಿನಾದ್ಯಂತ ಹಾಳಾದ ರಸ್ತೆಗಳ ಬಗ್ಗೆ ತೀವ್ರ ಆಕ್ರೋಶ ಕೇಳಿ ಬರ್ತಾ ಇದೆ. ಕಾಡ ಅಗ್ರಹಾರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ರ್ಯಾಲಿ ನಡೆಯಿತು. ಶಾಸಕರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ವತಿಯಿಂದ ರಸ್ತೆ ಗುಂಡಿಗಳ ಹುಡುಕಾಟದ ಬೈಕ್ ರ್ಯಾಲಿ ಇದು. ಆನೇಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿನೂತನ ಪ್ರತಿಭಟನೆ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ಹಳ್ಳ ಗುಂಡಿಗಳಿಂದ ರಸ್ತೆಗಳು ಹಾಳಾಗಿವೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಹೀಗಾಗಿ ನೂರಾರು ಮಂದಿ ಬಿಜೆಪಿ ಕಾರ್ಯಕರ್ತರಿಂದ ಬೈಕ್ ರ್ಯಾಲಿ ನಡೆದಿದೆ. ಬಿಜೆಪಿಯ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯಿತು. ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಗುಂಡಿಗಳ ಮುಕ್ತ ತಾಲೂಕಿನ ಮುಂದುವರಿಬೇಕು ಅಂತ ಹೇಳಿ ತಮ್ಮಲ್ಲಿ ಬಯಸ್ತಾ ಇದ್ದೀವಿ. ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಎಲ್ಲ ಪಂಚಾಯಿತಿಗಳಲ್ಲೂ ಸಹ ಅಭಿವೃದ್ಧಿ ಅಧಿಕಾರ ಅಂತೇಳಿ 13 ವರ್ಷಗಳ ಶಾಸಕರಾಗಿ ಸುದೀರ್ಘವಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಈ ಭಾಗದಲ್ಲಿ ನೋಡಿದ್ರೆ ಅಭಿವೃದ್ಧಿ ಆಗಿದೆ ಅಂತಾರೆ, ಒಂದೇ ಒಂದು ರಸ್ತೆ ಕೂಡ ಸರಿ ಇಲ್ಲ. ಈಗ ನಾವು ಒಂದು ಸ್ಲೋಗನನ್ನು ಮಾಡಿಕೊಂಡು ಗುಂಡಿಯಲ್ಲಿ ರಸ್ತೆ ಹುಡುಕುವಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಅದಾದ್ಮೇಲೆ ಮತ್ತೆ ನಾನು ಮಾತಾಡ್ತಾ ಇದ್ವಿ, ಅದಕ್ಕೆ ಚಾಲನೆ ಕೊಟ್ಟು ಹೋಗ್ತಾ ಇದ್ದೀವಿ. ಈಗ ಅಲ್ಲ ಸರ್, ಬಿಜೆಪಿ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ FIR ಹಾಕಿದ್ರು, ಕುಗ್ಸಿದ್ದಾರೆ ಅನ್ಕೊಂಡ್ವಿ. ಮತ್ತೆ ಪ್ರತಿಭಟನೆ ಯಾರು ಅಷ್ಟೇ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಂದನ್ನ FIR ಮುಖಾಂತರ ಕುಗ್ಸೋದು ಅನ್ನುವಂಥದ್ದು ಅವರು ಕನಸು. ಯಾವುದೇ ಕಾರಣ ಕುಗ್ಸೋದಕ್ಕಾಗಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಕ್ತಿಯುತವಾಗಿದ್ದಾರೆ. ಇಂಥದ್ದು 1000 FIRಗಳಾದ್ರೂ ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಬಿಜೆಪಿ ಕಾರ್ಯಕರ್ತರು. ಇಡೀ ದಿನ ರಸ್ತೆಗಳನ್ನ ಹುಡುಕ್ತೀರಾ ಇವತ್ತು? 100% ಇನ್ನು 2 ವರ್ಷಗಳ ಕಾಲ ರಸ್ತೆಗಳನ್ನ ಸರಿಪಡಿಸದೆ ಅಂತೂ ಶಾಸಕರು ಬಿಡಲ್ಲ. ಅಲ್ಲ, ಇವತ್ತು ಇಡೀ ಗುಂಡಿಗಳನ್ನ ಹುಡುಕ್ತೀರಾ ರಸ್ತೆಗಳ? ಸರಿ, ಸುಮಾರು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ GPRS ಮುಖಾಂತರ 1,00,000 ಗುಂಡಿಗಳನ್ನು ಹುಡುಕಿದ್ದೀವಿ. ಪ್ರತಿ ಸಾರಿ, ಪ್ರತಿ ದಿನ ಇಲ್ಲ ಪ್ರತಿ ವಾರಕ್ಕೊಮ್ಮೆ ಪ್ರತಿಭಟನೆ ನಡೆಸ್ತೀವಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲ ತುಂಬಾ ಹಾಳಾಗಿದೆ ರಸ್ತೆಗಳು? ಎಲ್ಲ ನಮ್ಮ ಹತ್ರ GPS ಮುಖಾಂತರ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ, ಯಾವ ರಸ್ತೆ ಹಾಳಾಗಿದೆ. ನಾವು ಹೇಳ್ತಾ ಇದೀವಲ್ಲ, ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆನೇ ಇಲ್ಲ, ಬರೀ ಗುಂಡಿಯಲ್ಲಿ ರಸ್ತೆ ಹುಡ್ಕೋ